ಮಂಜುಮೆಲ್ ಸಿನಿಮಾದ ರೀತಿಯಲ್ಲಿ ಕಬಿನಿಯಲ್ಲಿ ಹಸು ರಕ್ಷಣೆ ಮಾಡಿದ್ದಾರೆ. ಮೈಸೂರು ಜಿಲ್ಲೆಯ ಕಬಿನಿ ಜಲಾಶಯದ ಬಳಿ ಹಳ್ಳಕ್ಕೆ ಬಿದ್ದಿದ್ದ ಹಸುವನ್ನ ಸುಮಾರು 1 ಗಂಟೆಯ ಕಾರ್ಯಾಚರಣೆಯ ನಂತರ ರಕ್ಷಣೆಯನ್ನ ಮಾಡಲಾಯಿತು. ಹಳ್ಳಕ್ಕೆ ಹಸು ಬಿದ್ದಿದೆ ಎನ್ನುವ ವಿಚಾರ ಗೊತ್ತಾಗ್ತಿದ್ದಂತೆ ಗ್ರಾಮದ ಸ್ಥಳೀಯರು ಒಟ್ಟಾಗಿ ಹಸುವನ್ನ ಮೇಲೆ ಎತ್ತುವುದಕ್ಕೆ ಪ್ರಯತ್ನ ಮಾಡಿದ್ದಾರೆ. ಬೀದರಹಳ್ಳಿ ಗ್ರಾಮದ ಶಿವಲಿಂಗ ನಾಯಕ ಎಂಬುವರಿಗೆ ಸೇರಿದ ಹಸುವನ್ನ ಮೇಯುವುದಕ್ಕೆ ಬಿಡಲಾಗಿತ್ತು. ಇನ್ನು ಹಸು ಮೇಯುತ್ತಾ ಕಾಮಗಾರಿ ನಡೆಸುವುದಕ್ಕಾಗಿ ತೆಗೆದಿದ್ದಂತ ಹಳ್ಳಕ್ಕೆ ಬಿದ್ದಿತ್ತು. ಗ್ರಾಮದ ಸ್ಥಳೀಯರು ಒಟ್ಟಾಗಿ ಹಸುವನ್ನ ಎತ್ತಲು ಪ್ರಯತ್ನ ಪಟ್ಟರು, ಆದ್ರೆ ಆ ಪ್ರಯತ್ನ ಸಫಲವಾಗಲಿಲ್ಲ. ನಂತರ ಕ್ರೇನ್ ಸಹಾಯದಿಂದ 1 ಗಂಟೆ ಕಾಲ ನಡೆದ ಕಾರ್ಯಾಚರಣೆಯಲ್ಲಿ ಹಸುವನ್ನ 20 ಅಡಿ ಹಳ್ಳದಿಂದ ಯಶಸ್ವಿಯಾಗಿ ಎತ್ತಲಾಯಿತು. ಕಬಿನಿಯ ಆಪರೇಷನ್ ಹಸು ಯಶಸ್ವಿಯಾಗಿದ್ದಕ್ಕೆ ಎಲ್ಲರೂ ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ರು. ಅದು ಯಾರ ಪುಣ್ಯವೋ ಏನೋ, ಅಷ್ಟು ಆಳಕ್ಕೆ ಬಿತ್ತರು ಆಕಳು ಯಾವುದೇ ಗಾಯಗಳಾಗದೆ ಸುರಕ್ಷಿತವಾಗಿ ಮರಳಿ ಬಂದಿತ್ತು. ಗ್ರಾಮದ ಸ್ಥಳೀಯರು ಎಲ್ಲ ಸೇರ್ಕೊಂಡು ಹಸುವ ಮೈಯನ್ನ ದಡವಿ ಸಂತೈಸಿದ್ರು. ಆಕಳು ಗಾಬರಿಯಿಂದ ಇನ್ನೂ ಜೋರಾಗಿ ಉಸಿರಾಡ್ತಿತ್ತು. ಅಲ್ಲಿದ್ದವರ ಮುಖದಲ್ಲಿ ಗಾಬರಿಯ ವಾತಾವರಣ. ಮುಂದೆ ಏನಾಗುತ್ತದೆ ಅನ್ನುವಂತ ತವಕ್ಕ. ಹಳ್ಳದಲ್ಲಿ ಕಾಲು ಜಾರಿ ಬಿದ್ದು ಹೊದ್ದಾಡುತ್ತಿದ್ದ ಮೂಕ ಜೀವ ನೋಡಿ ನೆರೆದವರ ಕಣ್ಣಲ್ಲಿ ಆತಂಕ, ಕಣ್ಣೀರು, ಆಶ್ಚರ್ಯ ಎಲ್ಲ ಒಟ್ಟಾಗಿದ್ದ ಸಮಯದಲ್ಲೇ ಛಲ ಬಿಡದೆ ಮಾತು ಬಾರದ ಪ್ರಾಣಿಯ ಜೀವವನ್ನ ಉಳಿಸಿದೆವು ಎನ್ನುವ ನೆಮ್ಮದಿ ಕೊಟ್ಟ ಸಾರ್ಥಕ ಕಾರ್ಯಾಚರಣೆ ಇದಾಗಿತ್ತು. ನಾನು 86 kg ಇದ್ದವಳು 71 kg ಬಂದಿದ್ದೇನೆ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. 84ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗ್ಬೇಕಾ, ಹೆಲ್ದಿ ಆಗ್ಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ. ಯಾಕಂದ್ರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.